ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. 1 ವೀಕ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ ಅಂತ ಅಪ್ಡೇಟ್ ಮಾಡಿದ್ದೆ ನಿಮ್ಗೆ ಆಲ್ರೆಡಿ 2 ದಿನದ ಮುಂಚೆನೆ. ಸೊ ಇವತ್ತು ಬಂದ್ಬಿಟ್ಟು ನಂದು 1 ವೀಕ್ ಚಾಲೆಂಜಲ್ಲಿ ಫಸ್ಟ್ ಡೇ. ಸೊ ಈ ಚಾಲೆಂಜ್ ಯಾವ ಥರ ಇರುತ್ತೆ? ಸೊ ಎವ್ರಿ ಚಾಲೆಂಜು ಡಿಫ್ರೆಂಟ್ ಆಗಿ ತಗೊಳ್ತಾ ಇರ್ತೀನಿ. ಸೊ ಲಾಸ್ಟ್ 1 ವೀಕ್ ಚಾಲೆಂಜು ಅಷ್ಟೊಂದು ಸರಿಯಾಗಿ ಆಗಿರಲಿಲ್ಲ. ಸೊ ನಿಮಗೆ ಗೊತ್ತಿದೆ, ತುಂಬಾ ಗ್ಯಾಪ್ ಬಂತು. ಹಾಗಾಗಿ 1 ವೀಕಿಗೆ ಮುಗಿಸೋ ಚಾಲೆಂಜು ಒಂದು 10 ದಿನದ ಮೇಲೆ ಆಯಿತು. ಬಟ್ ಈ ಸಲ ಹಂಗೆ ಮಾಡೋ ಹಾಗಿಲ್ಲ. ಸೊ ಮೊದಲೇ ಸ್ಟ್ರಿಕ್ಟಾಗಿ ಅಂದ್ಕೊಂಡ್ಬಿಟ್ಟಿದ್ದೀನಿ, 1 ವೀಕ್ ಅಂತ ಅಂದ್ಕೊಂಡ್ಮೇಲೆ 1 ವೀಕ್ ಮಾಡಲೇಬೇಕು. ಆ್ಯಂಡ್ ಈ ಸಲ ಚಾಲೆಂಜು ಸ್ವಲ್ಪ ನನಗೆ ಯೂಸ್ ಆಗೋ ಥರ, ಅಂದರೆ ನಾನೀಗ ಪ್ರೆಸೆಂಟಾಗಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ಸಿಂದ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಡಯಟ್ನ ಮಾಡೋಣ. ಸೊ ಇದನ್ನು ಬ್ರೇಕ್ ಮಾಡಿಬಿಟ್ಟು ಮತ್ತೆ ನಂದು ಏನು ವೆಯ್ಟ್ ಏನು 56, 55 ಈ ರೇಂಜಲ್ಲೇ ಇರ್ತಿದ್ದೆ ನಾನು. ಬಟ್ ಹೀಗೆ ಈ ಥರ ಆಗಿರೋದು. ಸೊ ಬ್ಯಾಕ್ ಟು ಮತ್ತೆ ನಾರ್ಮಲ್ಗೆ ವೆಯ್ಟಿಗೆ ಬಂದು ಆಮೇಲೆ ನಮ್ಮದು ಟಾರ್ಗೆಟ್ ಏನು ಈ ಥರ 52. ಸೊ ಅಲ್ಲಿಗೆ ಬೇಕಾದರೆ ಆಮೇಲೆ ಪ್ಲ್ಯಾನ್ ಮಾಡೋಣ. ಫಸ್ಟ್ ಅಂತೂ ಈಗ ನನಗೆ 55 ಬರಬೇಕು. ಸೊ ಅದನ್ನು ಫಸ್ಟು ನನ್ನ ಮೈಂಡಲ್ಲಿ ಇಟ್ಕೊಂಡು ಈಗ ವೆಯ್ಟ್ ಲಾಸ್ ಚಾಲೆಂಜಸ್ನ ತೊಗೊಳ್ತಾ ಇದ್ದೀನಿ. ಈಗ 1 ವೀಕೆ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಆಲ್ರೆಡಿ ತಿಳಿಸಿದ್ದೀನಿ. ಮತ್ತೆ ಗಣೇಶ ಹಬ್ಬ ಬರುತ್ತೆ. ಸೊ ಅವಾಗ ಊರಿಗೆ ಹೋಗೋದೆಲ್ಲ ಇರುತ್ತೆ. ಮತ್ತೆ ಸರಿಯಾಗಿ ಫಾಲೋ ಮಾಡೋದಕ್ಕಾಗೋದಿಲ್ಲ. ಆ ಒಂದು ರೀಸನಿಂದ ನಾನು 1 ವೀಕ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಈ ಚಾಲೆಂಜ್ ಮೇನ್ ಆಗಿ ನಾನು ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಏನೆಲ್ಲ ಇದರಲ್ಲಿ ರೂಲ್ಸ್ ಇದಾವ, ಸೊ ಏನು ಪ್ಯಾಟ್ರನ್ ಇರುತ್ತೆ, ಇದು ಯಾರಿಗೆ ಯೂಸ್ ಆಗುತ್ತೆ, ಸೊ ಪ್ರತಿಯೊಂದೂ ವಿಡಿಯೋಲಿ ಕ್ಲಿಯರಾಗಿ ತಿಳಿಸಿರ್ತೀನಿ. ಸೊ ಅದನ್ನೆಲ್ಲ ನೋಡಿಬಿಟ್ಟು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಎಲ್ಲರೂ ಫಾಲೋ ಮಾಡ್ಬೋದಾದಂಥ ಒಂದು ವೆಯ್ಟ್ ಲಾಸ್ ಚಾಲೆಂಜು. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಸೊ ಪ್ರತಿಯೊಂದು ಡೀಟೇಲ್ಸು ನಾನು ತಿಳಿಸಿರ್ತೀನಿ. ಹಾಗಿದ್ರೆ ಈಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ, ಈ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವೆಯ್ಟ್ ಎಷ್ಟಿದ್ದೀನಿ ಅಂತ ಚೆಕ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ಒಂದು ಅಪ್ಡೇಟ್ ತಿಳಿಸ್ಬಿಡ್ತೀನಿ. ಸೊ ಎವ್ರಿ ಟೈಮ್ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಅಂದರೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ನಾನು ನಿಮಗೆ ತಿಳಿಸಿದಾಗ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ನಾವು ಲೈಫ್ ಲಾಂಗ್ ಯೂಸ್ ಮಾಡಬೇಕು, ಆಸ್ ಏನು ಯೂಸ್ ಮಾಡೋವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದಾವಲ್ಲ, ಅದೇ ಥರ ಇವನ್ನ ನಾವು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅಲ್ಲ, ತುಂಬ ಸಲ ಮೆನ್ಷನು ಮಾಡಿದ್ದೀನಿ. ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಅಂದರೆ, ಈ ಕ್ಯೂರ್ ಸ್ಕಿನ್ ಅನ್ನೋದು ನಮಗೆ ಟ್ರೀಟ್ಮೆಂಟ್ ಥರ. ಸೊ ನಮಗೆ ಸ್ಕಿನ್ ಇಶ್ಯೂಸ್ ಇರುತ್ತೆ ನೋಡಿ, ಎಷ್ಟೊಂದು ಜನಕ್ಕೆ ಏನು ಪಿಗ್ಮೆಂಟೇಷನ್ ಇರುತ್ತೆ, ಬಂಗು ಇರುತ್ತೆ, ಆಕ್ನೆ ಪ್ರಾಬ್ಲಮ್ ಇರುತ್ತೆ, ಅಥವಾ ಹಾರ್ಮೋನಲ್ ಚೇಂಜಸ್ಸಿಂದ ಫೇಸ್ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ, ಟ್ಯಾನಿಂಗ್ ಇರುತ್ತೆ. ಸೊ ಈ ಥರ ಸಾಕಷ್ಟು ಹಲವಾರು ಪ್ರಾಬ್ಲಮ್ಸ್ಗೆ ಟ್ರೀಟ್ಮೆಂಟ್ ಸರ್ಟಿಫೈಡ್ ಡರ್ಮೋಟೊಲಜಿಸ್ಟ್ ನಮಗೆ ಸಜೆಸ್ಟ್ ಮಾಡ್ತಾರೆ, ಅಂದರೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ನಮ್ಮ ಸ್ಕಿನ್ ನೋಡಿಬಿಟ್ಟು ಅನಲೈಸ್ ಮಾಡಿ ಏನು ಪ್ರಾಬ್ಲಮ್ಸ್ ಇದ್ದಾವೆ, ಏನು ಪ್ರಾಡಕ್ಟ್ಸ್ನ ಇವ್ರಿಗೆ ಕೊಡಬೇಕು ಅನ್ನೋದನ್ನ ನೋಡಿಬಿಟ್ಟು ಸಪ್ರೇಟಾಗಿ ಎಲ್ರಿಗೂ ಒಂದೇ ಥರ ಇರೋದಿಲ್ಲ. ಸೊ ನಮಗಿರೋವಂಥ ಪ್ರಾಬ್ಲಮ್ಸು ಕ್ಲಿಯರ್ ಆಯಿತು, ನಮಗೆ ಇರೋವಂಥ ಸ್ಕಿನ್ ಇಶ್ಯೂಸ್ ಏನಿದಾವಲ್ಲ ಎಲ್ಲ ಕ್ಲಿಯರ್ ಆಯಿತು ಅಂತಂದರೆ ಆರಾಮಾಗಿ ನೀವು ಇದನ್ನು ಸ್ಟಾಪ್ ಮಾಡ್ಬೋದು. ಸೊ ಹಾಗಾಗಿನೇ ತಿಳಿಸ್ತಾ ಇದ್ದೀನಿ. ಇದೊಂದು ಕನ್ಫ್ಯೂಷನ್ ಇತ್ತಲ್ಲ ನಿಮಗೆ, ಸೊ ಕ್ಲಿಯರ್ ಆಯಿತು. ಇದನ್ನು ಯಾವ ಥರ ನೀವು ಪರ್ಚೇಸ್ ಮಾಡ್ಬೋದು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಲಿಂಕ್ನ. ಸೊ ಅದ್ರ ಥ್ರೂ ನೀವು ಡೌನ್ಲೋಡ್ ಮಾಡಿಬಿಟ್ಟು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಅದರಲ್ಲಿ ನಿಮಗೆ ಪರ್ಸ್ನಲಾಗಿ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಸೊ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ, ಈವನ್ ನೀವು ಪ್ರೆಗ್ನೆಂಟ್ ಇದ್ದೀರಾ, ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ, ಸೊ ಈ ಥರ ಎಲ್ಲ ಡೀಟೇಲ್ಸು ಕೇಳಿಬಿಟ್ಟು ಆಮೇಲೆ ನಿಮಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ಇನ್ಸ್ಟಂಟಾಗಿ 100 ರೂಪೀಸ್ ಆಫರ್ನು ಸಿಗುತ್ತೆ. ಸೊ ಆರಾಮಾಗಿ ನೀವು ಮನೇಲೇ ಕುತ್ಕೊಂಡು ನಿಮ್ಗಿರುವಂಥ ಸ್ಕಿನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸೊ ಫಸ್ಟು ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ವೆಯ್ಟ್ ಚೆಕ್ ಮಾಡಿ ತೋರಿಸ್ತೀನಿ. ಸೊ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ. ಸೊ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಬಂದುಬಿಟ್ಟು ನಾನು ಪ್ರೆಸೆಂಟ್ ವೆಯ್ಟ್ 61.1 kg ಇದ್ದೀನಿ, 61 kgs. ಸೊ ನೋಡೋಣ ಈ ಚಾಲೆಂಜ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನೋಡಿದ್ರಲ್ಲ, ಪ್ರೆಸೆಂಟ್ ವೆಯ್ಟ್ 61 kgs ಇದ್ದೀನಿ. ಸೊ ಮೇನ್ ಆಗಿ ನಾನು ಈ ಚಾಲೆಂಜಸ್ನ ತಗೊಳ್ಳೋದು ಒಂದೇ ರೀಸನ್ಗೆ, ಲೈಕ್ ನಾವು ಏನು ಪ್ರತಿದಿನ ಡಯಟ್ ಮಾಡ್ತಾ, ಸೊ ಪ್ರತಿದಿನವೂ ಒಂದೇ ಥರ ಇರಬೇಕು, ಒಂದೇ ಥರ ತಿನ್ನಬೇಕು ಅಂದರೆ ಡೆಫಿನೆಟ್ಲಿ ಆಗೋದಿಲ್ಲ. ಅದು ಹೌಸ್ ವೈಫ್ಗಳಿಗೆ ಕೆಲವೊಂದ್ಸಲ ಈ ಥರ ಹಬ್ಬಗಳು ಬರ್ತಿರುತ್ತೆ, ಊರಿಗೆ ಹೋಗ್ತಿರ್ತೀವಿ. ಸೊ ಈ ಥರ ಎಲ್ಲನೂ ಇದ್ದಾಗ, ಅದು ಬೇರೆ ಈಗ ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತಲೂ ನಿಮ್ಗೆ ಗೊತ್ತಿದೆ. ಸೊ ಇಂಥ ಟೈಮಲ್ಲಿ ಈ ಥರ ಚಾಲೆಂಜಸ್ನ ತಗೊಂಡು ಲೈಕ್ ಅಟ್ಲೀಸ್ಟ್ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು. ತೀರಾ ಜಾಸ್ತಿ ವೆಯ್ಟ್ ಗೇನ್ ಆಗ್ಲಾರ್ದಂಗೆ ಮಿಡಲ್ ನಾವು ಈ ಥರ ಚಾಲೆಂಜಸ್ನ ತಗೊಂಡು ನಮ್ಮ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋದೇ ನಮ್ಮದು ಮೇನ್ ಇಂಟೆನ್ಷನ್ ಆಗಿರುತ್ತೆ ಸದ್ಯಕ್ಕೆ. ಸೊ ಹಾಗಾಗಿ ಈಗ ಈ 1 ವೀಕ್ ಚಾಲೆಂಜ್ ಡೇ 1 ಏನೇನು ಫಾಲೋ ಮಾಡಿದ್ದೀನಿ ಆ್ಯಂಡ್ ಯಾವ ಥರ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಸೊ ಫಸ್ಟ್ ಬಂದುಬಿಟ್ಟು ಈ ಚಾಲೆಂಜಲ್ಲಿ ನಾನು ಫಾಲೋ ಮಾಡ್ತಿರೋಂಥ ಕೆಲವೊಂದು ರೂಲ್ಸ್ನ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಈ ಚಾಲೆಂಜಲ್ಲಿ 7 ಡೇಸಲ್ಲೂ
ಪ್ರತಿದಿನ ಒಂದು ಲೆಮನ್ ಒಂದು ನಿಂಬೆಹಣ್ಣನ್ನು ತೊಗೋಬೇಕು. ಐದರದು ನೀವು ನೀರಲ್ಲಾದರೂ ತೊಗೊಳ್ಳಿ ಅಥವಾ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಸಲಾಡ್ಸಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಏನಾದರೂ ಮಾಡಿ, ಬಟ್ ಒಂದು ನಿಂಬೆಹಣ್ಣು ಕಂಪಲ್ಸರಿಯಾಗಿ ತೊಗೊಳ್ಬೇಕು. ಸೊ ನಾನು ಬಂದುಬಿಟ್ಟು ಉಗುರು ಬೆಚ್ಚ ನೀರು 1.5 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ತೊಗೊಂಡಿರೋದು. ಸೊ ಯಾರಿಗೆ ಲೆಮನ್ ವಾಟ್ರೆಲ್ಲ ನಮಗೆ ಆಗೋದಿಲ್ಲ, ಸೊ ಮಾರ್ನಿಂಗೇ ತೊಗೊಂಡ್ರೆ ನಮಗೆ ಡೈಜೆಷನ್ಗೆ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅಂತ ಅಂದ್ಕೊಳ್ಳೋರಿಗೆ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ಳಿ. ನೀವು ನಿಮ್ಮ ಅಡುಗೆಯಲ್ಲಿ ಒಂದು ಲೆಮನ್ ಯೂಸ್ ಮಾಡಿಕೊಂಡು ತೊಗೋಬೋದು. ಈ ಡ್ರಿಂಕ್ನ ನಾನು ಬೆಳಗ್ಗೆ 10 ಗಂಟೆ ಟೈಮಲ್ಲಿ ತೊಗೊಂಡಿದ್ದೀನಿ. ಸೊ ಈಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ, 12:10. ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು. ಸೊ ಮಿನಿಮಮ್ 16:8 ಅಂದರೆ 16 ಅವರ್ಸ್ ಫಾಸ್ಟಿಂಗು. ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಮೀಲ್ಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತಿಳಿಸ್ತೀನಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಬೇಕು, ಅವಾಗ ಮಾತ್ರ ನಿಮಗೆ ಏನೋ ನಾನು ಏನೇನು ಫಾಲೋ ಮಾಡ್ತಾ ಇದ್ದೀನಿ ಡಯಟಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಈಗ ಬಂದ್ಬಿಟ್ಟು ಫಸ್ಟ್ ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಾ ಇರೋದು 4 ಬಾದಾಮಿ ತೊಗೊಂಡಿದ್ದೀನಿ, ಸ್ವಲ್ಪ ಹಣ್ಣು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ. ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮೇನಾಗಿ ಈ ಥರ ವೇಟ್ ಸ್ಟ್ರಕ್ ಆಗಿರೋದಕ್ಕೆ ಮತ್ತು ಹೆಲ್ತ್ ಇಶ್ಯೂಸು ಈ ಥರ ಎಲ್ಲ ಇರುತ್ತಲ್ಲ ನೋಡಿ, ಪ್ರತಿ ಒಂದಕ್ಕೂ ಮೆಡಿಸನ್ ಥರ ವರ್ಕ್ ಆಗುತ್ತೆ. ಸೊ ಹಾಗಾಗಿನೇ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡೋಣ ಅಂತಲೇ ಡಿಸೈಡ್ ಮಾಡಿಕೊಂಡು ಇದನ್ನು ಫಾಲೋ ಮಾಡ್ತಾ ಇರೋದು. ಸೊ ಯಾರಿಗೆ ಮಾಡೋಕ್ಕಾಗಲ್ಲ ಅಂಥವ್ರು ಸ್ಟಾರ್ಟಿಂಗು 12:12 ಅಂದರೆ 12 ಗಂಟೆ ನೀವು ಊಟ ಮಾಡ್ಬೋದು. ಸೊ 12:12 ಈ ವಿಂಡೋನ ಫಾಲೋ ಮಾಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತಾ ಬನ್ನಿ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಇಷ್ಟು ವರ್ಷ ನಮ್ಮ ಬಾಡಿಯಲ್ಲಿ ಇರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ಈಗ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ, ನಾನು ಮಾಡ್ತಾ ಇರೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು 2 ಮೀಲ್ಸ್. ಸೊ 2 ಊಟನ ಮಾಡ್ತಿದ್ದೀನಿ. ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಅದ್ರ ಬದಲಾಗಿ ಏನಾದರೂ ಫ್ರೂಟ್ ಆ ಥರ ಏನಾದರೂ ತೊಗೊಳ್ತೀನಿ. ಸೊ ಈಗ ಫಸ್ಟ್ ಮೀಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೂ ಮಾಡಿಕೊಡ್ಬೋದು. ಹಾಗೆ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಇದರಷ್ಟು ಟೇಸ್ಟಿ ಯಾವುದು ಅನಿಸೋದೇ ಇಲ್ಲ. ಸೊ ಹಾಗಾಗಿ ರೈಸ್ ಜೊತೆ ತುಂಬ ಜನ ರೈಸ್ ಯೂಸ್ ಮಾಡಿಕೊಂಡು ನಮಗೆ ವೆಯ್ಟ್ ಲಾಸ್ ಮಾಡಿಕೊಡೋದು ಹೇಳ್ಕೊಡಿ ಅಂತ ಕೇಳ್ತಿರ್ತೀರ. ಈ ಥರ ರೈಸ್ಗಳನ್ನ ಮಾಡ್ಕೊಂಡು ತೊಗೊಂಡ್ರೆ ವೆಯ್ಟ್ ಲಾಸು ಆಗುತ್ತೆ, ಟೇಸ್ಟಿಯಾಗಿ ಫುಡ್ಡನ್ನು ತೊಗೊಂಡಂಗೆ ಆಗುತ್ತೆ. ತುಂಬ ಹೊತ್ತು ಹೊಟ್ಟೆನೂ ಹಶ್ವಾಗೋದಿಲ್ಲ. ಬರೀ ರೈಸ್ ಅಷ್ಟೇ ತೊಗೊಂಡ್ರೆ ನಿಮಗೆ ಬೇಗ ಹೊಟ್ಟೆ ಹಶ್ವಾಗಿಬಿಡುತ್ತೆ ಆ್ಯಂಡ್ ಅದರಿಂದ ವೆಯ್ಟ್ ಲಾಸ್ ರಿಸಲ್ಟ್ಸ್ ಎಲ್ಲ ಸಿಗೋದಿಲ್ಲ. ಸೊ ಯಾವ ಥರ ನಾವು ಕನ್ವರ್ಟ್ ಮಾಡ್ಕೋಬೋದು ರೈಸ್ನ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಒಂದು ಪ್ರೆಷರ್ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾಲಕ್ ಸೊಪ್ಪು ಏನಿರುತ್ತಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಪಾಲಕ್ ಪ್ಯೂರಿನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಮೊದಲೇ ಕುದಿಸಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ ಏನಿರುತ್ತೆ ನೋಡಿ, ಇದು ನಮಗೆ ಹೈ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಬದಲಾಗಿ ನೀವು ಪನ್ನೀರ್ನಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಏನಾದರೂ ಪ್ರೋಟೀನ್ ಸೋರ್ಸ್ ಎಗ್ ಅಥವಾ ಚಿಕನ್ ತಿನ್ನೋರು ಚಿಕನ್ ಆ ಥರದ್ದೆಲ್ಲ ಆ್ಯಡ್ ಮಾಡಿಕೊಂಡು ಈ ಒಂದು ರೈಸ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಮೊದಲೇ 10 ನಿಮಿಷ ಕುದಿಸ್ಕೊಂಡಿರೋಂಥ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿಕೊಂಡು ರೈಸು ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಒಂದೇ ವಿಷಲ್ನ ಕುದಿಸ್ಕೊಂಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಆ್ಯಂಡ್ ಎಷ್ಟು ಹೈ ಪ್ರೋಟೀನ್ ರೈಸ್ ರೆಡಿ ಆಯಿತು. ಇದ್ರ ಜೊತೆ ಸ್ವಲ್ಪ ನಾನು ಬೀನ್ಸ್ ಪಲ್ಯನ ತೊಗೊಂಡಿದ್ದೀನಿ ಆ್ಯಂಡ್ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಇದಾಗಿತ್ತು ನನ್ನ ಫಸ್ಟ್ ಮೀಲು. ಇದ್ರ ಬದಲಾಗಿ ರೋಟಿ, ವೆಯ್ಟ್ ಲಾಸ್ ಚಪಾತಿಗಳನ್ನ ನೀವು ತೊಗೊಳ್ಬೋದು. ಹಾಯ್, ಏನು ಮಾಡ್ತಿದ್ದೀರಾ? ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಗೊತ್ತಾ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಒಂದು ಚಿಕ್ಕ ಸೆಲೆಬ್ರೇಷನ್ ಇದೆ, ಹಾಗಾಗಿ ರೆಡಿ ಆಗಿದ್ದೀನಿ. ಏನಪ್ಪ ಅಂತಂದರೆ ನಂದು ಇನ್ಸ್ಟಾಗ್ರಾಮ್ ಅಂದ್ಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತೇಳಿ ಇದೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಇವತ್ತು ಆಗಸ್ಟ್ 17ಗೆ 10K ಫಾಲೋವರ್ಸ್ ಮೈಲ್ಸ್ಟೋನ್ ಅಚೀವ್ ಆಗಿದೆ. ಸೊ ಹಾಗಾಗಿ ಒಂದು ಚಿಕ್ಕ ಸೆಲೆಬ್ರೇಷನು. ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ. ಸೊ ಆ ಒಂದು ಚಿಕ್ಕ ಸೆಲೆಬ್ರೇಷನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫಸ್ಟ್ ಡೇ ಮಧ್ಯಾಹ್ನದವರೆಗೂ ನಾನು ಏನೇನು ತಗೊಂಡೆ ಅಂತ ಶೇರ್ ಮಾಡಿದ್ದೆ. ಈಗ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಏನೂ ತೊಗೊಂಡಿಲ್ಲ.
ಡೈರೆಕ್ಟ್ ಸ್ವಲ್ಪ ಡಿನ್ನರೇ ಬೇಗನೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ಅದು ಏನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಂತ ತೋರಿಸ್ತೀನಿ. ಸೊ ಅವ್ರು ಕೇಕ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ, ಅಷ್ಟರಲ್ಲೇ ನಾನು ಡಿನ್ನರ್ ಮಾಡ್ಕೊಂಡು ಬಿಡೋಣ ಅಂತ. ಇಲ್ಲಾಂತಂದರೆ ಮತ್ತೆ ಕೇಕ್ ನೋಡಿಬಿಟ್ಟು ಟೆಂಪ್ಟ್ ಆಗಿಬಿಡುತ್ತೆ. ಸೊ ಕೇಕ್ ಕಟ್ ಮಾಡಿದ್ರು ಜಸ್ಟ್ ಒಂದು ಚೂರೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಏನು ನಾವು ಚಾಲೆಂಜ್ ತೊಗೊಂಡಿದ್ದೀವಲ್ಲ, ಹಾಗಾಗಿನೇ ನಾವು ಸ್ಟ್ರಿಕ್ಟ್ ಆಗಿರಬೇಕು. ಸೊ ಎಷ್ಟು ಡೆಡಿಕೇಟೆಡ್ ಆಗಿರ್ತೀವೋ ನಾವು, ನಮ್ಗೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಸಿಗುತ್ತಲ್ಲ, ಹಾಗಾಗಿನೇ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತೆ. ಆ್ಯಂಡ್ ಈ ಲುಕ್ ಹೇಗೆ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಲಿಂಕ್ಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಂತೆ. ಸೊ ಈಗ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣಂತೆ. ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ ತೋರಿಸ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನೋಡಿ ಏನಾಯಿತು ಅಂತ. ಆ್ಯಂಡ್ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ನಾವು ಫುಲ್ಲು ಹೊಟ್ಟೆ ಹಶ್ವಾಗತೈತೆ, ಅದಕ್ಕೆ ಫಸ್ಟು ಪಾಪ್ಕಾರ್ನ್ ತಿಂತಿದ್ದೀನಿ. ಪಾಪ್ಕಾರ್ನ್ ತಿಂದಮೇಲೆ ಆಮೇಲೆ ಡಿನ್ನರ್ ಮಾಡ್ಕೊಳ್ಳೋಣ. ಬಾ ನಡು, ನಾನೇನು ಮಾಡ್ತೀನಿ, ಮಸಾಲೆ ಲಾಸ್ಟಿಗೆ ಹಾಕ್ಬೇಕಲ್ಲ, ಫಸ್ಟಿಗೆ ಹಾಕಿಟ್ಬಿಡ್ತೀನಿ. ಒತ್ತೋಗ್ಬಿಟ್ಟವ ಮಸಾಲೆ ಒತ್ತೋಗುತ್ತೆ. ಪಾಪ್ಕಾರ್ನ್ ನಾವು ಡಯಟಾಗಿ ತಿನ್ಬೋದು, ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ. ಖಾರ ಆಯ್ತಾ? ಖಾರ ಇಲ್ಲ ತಿನ್ನಿ. ಯಾವುದಾದ್ರೂ ಹೆಲ್ದಿ ಸ್ನ್ಯಾಕ್ಸ್ ತೊಗೊಳ್ಳಿ ನೀವು ಈ ಟೈಮಲ್ಲಿ. ಸೊ ಯಾರಾದರೂ ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಒಳ್ಳೆ ಯೂಸ್ಫುಲ್ ಕಂಟೆಂಟ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಲೈಕ್ ಅಫೋರ್ಡಬಲ್ ಫ್ಯಾಷನ್ ಫೈನ್ಸು, ನಿಮಗೆ ಯಾವ ಥರ ಈಗ ಟ್ರೆಂಡಿಯಲ್ಲಿರುವಂಥ ಏನು ಔಟ್ಫಿಟ್ಸು, ಮತ್ತು ಲಂಚ್ ಬಾಕ್ಸ್ ರೆಸಿಪೀಸು, ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪೀಸು, ಮಿನಿ ವ್ಲಾಗ್ಸು. ಸೊ ಈ ಥರ ತುಂಬಾ ಒಳ್ಳೆ ಕಂಟೆಂಟ್ ಇರುತ್ತೆ. ಸೊ ಯಾರಾದರೂ ಇನ್ನೂ ನಮ್ಮ ಪೇಜ್ಗೆ ಫಾಲೋ ಮಾಡಿಲ್ಲ ಅಂದರೆ ಹೀಗೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತಲೇ ಇರುತ್ತೆ. ಹೋಗಿ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನನ್ನ ಕಂಟೆಂಟು, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಮುಗೀತು ನೋಡಿದ್ರಲ್ಲ. ಸೊ ಅದಾದಮೇಲೆ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. 1 ಕಪ್ಪಷ್ಟು ನಾನು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಸೊ ಇವೆರಡೂ ಮಿನಿಮಮ್ ಒಂದು 6 ಅವರ್ಸ್ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ. ಸೊ ಇದರಲ್ಲಿ ನೀವು ಬೇರೆ ಯಾವುದಾದ್ರೂ ಕಾಳುಗಳು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಈಗ ನೆನೆಸಿಟ್ಕೊಂಡಿರುವಂಥ ಏನು ಹೆಸರು ಕಾಳು ಮತ್ತು ತೊಗರಿ ಬೇಳೆನ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ನಾವು ಬ್ಯಾಟರ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತು ನನಗೆ ದೋಸೆ ಅಂದರೆ ಫೇವ್ರೇಟು. ಹಾಗೆ ಈ ಡಿನ್ನರ್ಗೆ ನಾನು ಅಂದರೆ ಡಿನ್ನರ್ ಟೈಮಲ್ಲಿ ಯೂಶ್ವಲಿ ಸ್ವಲ್ಪ ಆರಾಧ್ಯಗೆಲ್ಲ ಓದಿಸೋದು ಆ್ಯಂಡ್ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇರುತ್ತೆ. ಅಂಥ ಟೈಮಲ್ಲಿ ನನಗೆ ಕ್ವಿಕ್ಕಾಗಿ ಆಗುವಂಥದ್ದು ಏನಾದರೂ ಮಾಡ್ಕೊಂಡು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಿರ್ತೀನಿ. ಸೊ ನನಗೆ ಇಷ್ಟ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ದೋಸೆನೇ. ಸೊ ದೋಸೆನ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ಇದ್ರ ಬದಲಾಗಿ ನಾನು ತುಂಬ ದೋಸೆಗಳ ರೆಸಿಪೀಸ್ನ ತೋರಿಸಿದ್ದೀನಲ್ಲ, ಹೈ ಪ್ರೋಟೀನ್ ವೆಯ್ಟ್ ಲಾಸ್ ದೋಸೆಗಳಂತ. ಅದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಗುವಂಥ ದೋಸೆಗಳನ್ನ ಮಾಡ್ಕೊಳ್ಳಿ. ನಾರ್ಮಲ್ ದೋಸೆ ಬೇಡ. ಸೊ ಅದರಲ್ಲಿ ನಮಗೆ ವೆಯ್ಟ್ ಲಾಸ್ಗೆ ಯೂಸ್ ಆಗುವಂಥದ್ದು ಇರಲ್ಲ. 1 ಟೈಮ್ ತೊಗೊಳ್ಬೋದು. ನಾನು ರೈಸ್ ಮಧ್ಯಾಹ್ನ ತೊಗೊಂಡಿದ್ದೀನಲ್ಲ ಆಲ್ರೆಡಿ. ಸೊ ಹಾಗಾಗಿ ನೀವು ನೈಟ್ ಟೈಮಲ್ಲಿ ನಿಮಗೆ ಇಷ್ಟ ಆಗುವಂಥ ಹೈ ಪ್ರೋಟೀನ್ ಆ್ಯಂಡ್ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರೋಂಥ ಫುಡ್ನ ತೊಗೊಳ್ಳಿ. ಸೊ ನನ್ನ ಡಿನ್ನರ್ ಬಂದುಬಿಟ್ಟು 8 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ನಾನು ಆಲ್ಮೋಸ್ಟ್ ಒಂದು 7:30, 8 ಈ ಟೈಮಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಡೇ 1 ಏನು 1 ವೀಕ್ ಚಾಲೆಂಜಲ್ಲಿ. ಈ ಚಾಲೆಂಜ್ ನಿಮ್ಗೆ ಇಷ್ಟ ಆಯಿತಾ ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ ಡೇ 2 ಅಲ್ಲಿ. ಆ್ಯಂಡ್ ಏನಾದರೂ ಚೇಂಜಸ್ ಮಾಡ್ಕೊಳ್ತೀನ ಆ್ಯಂಡ್ ಹೇಗೆ ಅನ್ನಿಸ್ತಾ ಇದೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಪ್ರತಿಯೊಂದೂ ನಿಮಗೆ ಶೇರ್ ಮಾಡ್ತೀನಿ ಡೇ 2 ಅಲ್ಲಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಈ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ.